ಹಲೋ. ಹಲೋ ನಮಸ್ಕಾರಮ್ಮ, ಹೇಳ್ರಮ್ಮ. ಸರ್, ನಮಸ್ಕಾರ ಸರ್. ಏನ್ ಮಾಡಿದ್ರಮ್ಮ ನಿನ್ನೆ ಧರ್ಮಸ್ಥಳ ಸಂಘದವ್ರು ಬಂದು ಮನೆ ಹತ್ರ? ಸರ್, ಅವರು ನಿನ್ನೆ ಬಂದು ದುಡ್ಡು ಕಟ್ಟಕ್ ಹೇಳಿದ್ರು ಸರ್ ನಿನ್ನೆ. ಹ್ಮ್ 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 ತಾವು ಸರ್ ನಮ್ಮ ಯಜಮಾನ್ರು ಕೊಟ್ಟೋಗಿಲ್ಲ, ಅವರೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಹ್ಮ್ 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 ಮಾತಾಡು. ಹೇಳಿ ಅಮ್ಮ. ಅದೇ ಸರ್, ಕೆಲ್ಸಕ್ಕೆ ಹೋಗಿದಾರೆ ಸರ್, ಅವರು ಬಂದಿಲ್ಲ, ಕಟ್ತೀವಿ ಅಂದ್ರೆ ಹ್ಮ್ ಹ್ಮ್ ಹೋದ್ವಾರನು ಕಟ್ಟಿಲ್ಲಮ್ಮ, ಈ ತರ ಮಾಡಿದ್ರೆ ಹೆಂಗೆ ಅಂತ ಹೇಳಿದ್ರು ಸರ್. ನನ್ಗೂ ಗೊತ್ತಿಲ್ಲ, ನಾನು ಇರ್ಲಿಲ್ಲ ಸರ್, ಊರ್ಗ್ ಹೋಗಿದ್ದೆ. ಹ್ಮ್ ಅವ್ರು ಹ್ಮ್ ಬಂದಾಗ ಹೇಳ್ತೀನಿ ಹೇಳ್ರಿ ಸರ್ ಕಟ್ತಾರೆ ಅಂದ್ರೆ. ಯಾವಾಗಮ್ಮ ನೀವ್ ಕಟ್ಟೋದು? 3 ವಾರದಿಂದ ಮನೆಗೆ ಬಂದಿಲ್ವಾ? ಹ್ಮ್ ನಿನ್ ಮನೆಗೆ ಬಂದಿಲ್ವಾ ಅವನು ಹ್ಮ್ ಅಂತ ಹ್ಮ್ ಅಂದ ಸರ್. ಹ್ಮ್ ದುಬಾರಿ ಮಾತೆಲ್ಲ ದುಬಾರಿ ಮಾತಲ್ಲ ಮಾತಾಡೋದು, ತಗೊಂಡ್ಮೇಲೆ ಇರೋದಿಲ್ವಾ ನಿಮ್ಗೆ? ಹ್ಮ್ ಕಟ್ಬೇಕು ದುಡ್ಡೆಲ್ಲನ ಅಂತ ಹೇಳಿ. ಇಲ್ಲ ಸರ್, ಕಟ್ತಾ ಇದೀವಲ್ವಾ ಹ್ಮ್ ಅಂತ ನಾನ್ ಅಂದೆ. ಹ್ಮ್ ಹ್ಮ್ ಹೋಗಿ ಎಲ್ಲ ನಿತ್ಕೊಬ ಹೋಗಮ್ಮ. ಹ್ಮ್ ಸರ್, ಯಾರು ಕೊಡ್ತಾರ? ನಾನು ಕೂಲಿ ಮಾಡ್ಲಿ ಹೋಗಲ್ಲ ಸರ್, ಯಾರು ಕೊಡೋದಿಲ್ಲ ಅಂದ್ರೆ. ನಿನ್ ಮಕ್ಕಕ್ಕೆ ಒಂದ್ 8 ಆಣಿ ಹುಟ್ಟೋದಿಲ್ಲ, ನಾವ್ ಲಕ್ಷಾನ್ಗಟ್ಲೆ ಕೊಟ್ಟು ಭಿಕ್ಷುಕರ ತರ ನಿಂತ್ಕೋಬೇಕಾ ನಿಮ್ ಮನೆ ಮುಂದೆ? ನನನ್ ಭಿಕ್ಷುಕ ನನ್ ಬಂದ್ ನಿಂತ್ಕೊಳಕ್ಕೆ ಹಂಗ್ ಮಾತನಾಡ್ತಾ ಇದೆಯಾ? ಹೋಗಮ್ಮ, ಫಸ್ಟ್ ಎಲ್ಲ ನೋಡಿ ಸಾಲ ಇಸ್ಕೊಬ ಹೋಗು. ನಿನ್ ಗಂಡ ಬಂದಾಗ ಇಸ್ಕೊಂಡು ಕೊಡು. ಹ್ಮ್ ಹ್ಮ್ ಪ್ರಾಣಿಗಳ ಜೀವನ ಮಾಡ್ಬಾರ್ದಮ್ಮ, ಪ್ರಾಣಿಗಳ ತರ ಯಾಕೆ ಮಾಡ್ತೀರಾ ಭೂಮಿ ಮೇಲೆ? ಅಲ್ಲಮ್ಮ, ನೀವೇನಾದ್ರು ರೆಕಾರ್ಡ್ಸ್ ಕೇಳಿದ್ರ ಮುಂಚಿತವಾಗಿ ಏನಾದ್ರು? ಇಲ್ಲ ಸರ್, ಯಾರು ಇರ್ಲಿಲ್ಲ ಸರ್, ನಾನು ಒಬ್ಳೇ ಇದ್ದಿದ್ದು. ಅಲ್ಲಮ್ಮ, ಮುಂಚಿತವಾಗಿ ನೀವು ರೆಕಾರ್ಡ್ಸ್ ಏನಾದ್ರು ಕೇಳಿದ್ರ? ಅವ್ರ ಹತ್ರ ಪಾಸ್ಬುಕ್ ಕೊಡಿ, ಸ್ಟೇಟ್ಮೆಂಟ್ ಕೊಡಿ ಅಂತ ಏನಾದ್ರು ಕೇಳಿದ್ರ? ನಮ್ಮ ಯಜಮಾನ್ರೇನೋ ಕೇಳಿದ್ರ ಅಂತೆ ಸರ್, ನಾನ್ ಕೇಳಿಲ್ಲ ಅವೇನು. ಮತ್ತ ಅವ್ರ ರೆಕಾರ್ಡ್ಸ್ ಏನು ಕೊಟ್ಟಿಲ್ವಾ ಅವ್ರಂದ್ರೆ? ಇಲ್ಲ ಸರ್. ಮತ್ ಕೊಟ್ಟಿಲ್ಲ ಅಂದ್ರೆ 1 ರೂಪಾಯಿನ ಕಟ್ಬೇಡಿ ಅಮ್ಮ. ಅವ್ರ ಬಂದ್ರೆ ನನಗೆ ಫೋನ್ ಮಾಡಿ, ರೆಕಾರ್ಡ್ಸ್ ಕೊಟ್ಮೇಲೆ ಬ್ಯಾಂಕ್ ಅಲ್ಲಿ ನಿಮ್ ಸಾಲ ಇದ್ರೆ ಮಾತ್ರ ನೀವು ಕಟ್ಟಿ ದುಡ್ಡು, ಇಲ್ಲಾಂದ್ರೆ ಕಟ್ಟಕ್ ಹೋಗ್ಬೇಡಿ. ಸರಿ ಸರ್. ಸುಮ್ನೆ ಆತ್ಮಹತ್ಯೆ ಮಾಡ್ಕೊಂಬಕ್ ಹೋಗಿದ್ರಲ್ಲಮ್ಮ ನಿನ್ನೆ. ಹಂಗೇನ ಮಾತ್ರ ಅವ್ರ ಆತ್ಮಹತ್ಯೆ ಮಾಡ್ಕೋಬೇಕಮ್ಮ, ನೀವೇ ಮಾಡ್ಕೊಂಬ ಅವಶ್ಯಕತೆನೇ ಇಲ್ಲ. ಸರ್, ಮತ್ತೆ ನಾನು ಹೇಳ್ತಾನೆ ಇದ್ದಿ ಸರ್, ಏನ್ ಈ ತರ ಮಾತಾಡ್ತಾ ಇದಾರೆ? ರೋಡಲ್ಲಿ ಮನೆ ಹತ್ರ ಹೋಗನ್ ಬರೀ ಸಂತರು ಬರ್ತಾ ಇಲ್ಲ. ರೋಡಲ್ಲ ಇಲ್ಲೇ ನಿಂತ್ಕೊಳಮ್ಮ, ಇಲ್ಲೇ ಮಾತಾಡು. ಫಸ್ಟ್ ದುಡ್ಡು ತಗೋಬ ಹೋಗು, ಫಸ್ಟ್ ದುಡ್ಡು ಕಟ್ಟು. ದುಡ್ಡು ಕಟ್ಟಿ ಮಾತಾಡ್. ನೀನು ಏನ್ ಪುರಾಣ ಅಂತ ಕೇಳ್ತಾ ಇದೀಯ ಏನ್ ಇಲ್ಲಿ? ನಿನ್ ಮಗ ನೋಡಕ್ಕೆಲ್ಲ ಬಂದಿರೋದು. ಫಸ್ಟ್ ದುಡ್ಡು ಕಟ್ಟು, ದುಡ್ಡು ಕಟ್ಟಿ ಮಾತಾಡು. ಮೈ ಮೇಲೆ ನಿಂತಿದ್ದು ಮಾತಾಡ್ಬೇಕಮ್ಮ, ಮಾಡ್ಬೇಕಮ್ಮ, ಏನನ್ನ ಆಗ್ಲಿ. ಈ ತರ ಎಲ್ಲ ಮಾಡೋದು ಸರ್. ಹೇಳ್ತಾ ಇದೀನಿ ಸರ್, ನಾನು ಹೇಳ್ತಾ ಇದೀನಿ. 1 ಗಂಟೆ 1.5 ಗಂಟೆವರೆಗೂ ಬೈತಾ ಇದಾರೆ ಅವರು. ಸುಮ್ನೆ ನಿಂತ್ಕೊಂಡಿದೀನಿ. ಅಲ್ಲಮ್ಮ, ವಿಡಿಯೋ ಏನಾದ್ರು ಮಾಡ್ಕೊಂಡು ಅವ್ರದ್ದು? ಇಲ್ಲ ಸರ್, ಯಾತು ಇಲ್ಲ, ಫೋನ್ ಯಾತು ಇರ್ಲಿಲ್ಲ ನಮ್ಮ ಹತ್ರ. ಸರಿ ಆಯ್ತಮ್ಮ, ಒಂದು ಕಂಪ್ಲೇಂಟ್ ಕೊಡಿ. ಯಾಕಂದ್ರೆ ಹಂಗ ನಿಲ್ಸಂಗೆ ಇಲ್ಲ, ಯಾವ ಲೈಸೆನ್ಸ್ ಇರ್ತಕ್ಕಂಥ ನಿಲ್ಸೋದಿಲ್ಲ. ಇವ್ರಿಗೆ RBI ಲೈಸೆನ್ಸ್ ಇಲ್ಲಮ್ಮ. ಆಲ್ರೆಡಿ ನಿಮ್ದು ಸಾಲ ಮನ್ನಾ ಆಗಿದೆ. RBI ಲೈಸೆನ್ಸ್ ಪ್ರಕಾರ ಸಿದ್ದರಾಮಯ್ಯ ಸಾಹೇಬ್ರ ಮನ್ನಾ ಮಾಡಿದ್ದಾರೆ. RBI ಲೈಸೆನ್ಸ್ ಯಾವ ಸಂಘಕ್ಕೆ ಫೈನಾನ್ಸಿಂಗ್ ಸಾಲ ಕೊಟ್ಟಿರ್ತಕ್ಕಂಥವು ಸಾಲ ಬಂದಿದೆ ಅಂತ ತಿಳ್ಕೊಬೇಕು. ಇವ್ರದ್ದು RBI ಲೈಸೆನ್ಸೇ ಇಲ್ಲ, ನಾವೆಲ್ಲ ಚೆಕ್ ಮಾಡಿದೀವಮ್ಮ. ಹ್ಞೂ ಸರ್. ಚೆಕ್ ಮಾಡಿ ಹೇಳ್ಬಿಡೋದು. 1 ರೂಪಾಯಿನ ಕಟ್ಟಕ್ ಹೋಗ್ಬೇಡಮ್ಮ. ಹಂಗೆ ಇರ್ತಾನೆ ನಮಗೆ ಫೋನ್ ಮಾಡಿ. ಆಯ್ತು ಸರ್. ಸರಿ. ಯಾವ್ದೇ ಕಾರಣಕ್ಕೂ ಆತ್ಮಹತ್ಯೆ ಅಂತದಕ್ಕೆಲ್ಲ ಏನು ಮಾಡ್ಕೊಂಬಕ್ ಇಲ್ಲ ಹೋಗ್ಬೇಡಿ. ಇಲ್ಲ ಹೇಳಿ ಸರ್, ಏನು ಮಾಡ್ಕೊಳಲ್ಲ. ಪಾಪ ನನಗೆ ಒಂಥರ ಆಶ್ಚರ್ಯ ಆಯ್ತು. ಗ್ಯಾಸ್ ಏನು ಓಪನ್ ಮಾಡ್ಕೊಂಡಂಗೆ ಬಿಟ್ಟಿದ್ರಂತೆ. ಅವೆಲ್ಲ ಮಾಡ್ಕೊಂಬಕ್ ಹೋಗ್ಬೇಡಿ ಅಮ್ಮ. ಮತ್ತೆ ಹೇಳ್ತಾ ಇದೀನಿ ಸರ್, ಏನ್ ಅವ್ರು ಈ ತರ ಯಾರು ಮಾತಾಡಿರಲಿಲ್ಲ ಸರ್, ಹಂಗ್ ಮಾತಾಡಿರೋದು. ಇಲ್ಲಮ್ಮ, ನಾನು ಅದೇ ಆದಷ್ಟು ಹೇಳ್ತಾನೆ ಇದೀನಿ. ಇಲ್ಲ ಸರ್, ಅವ್ರು ಇಲ್ಲ ಸರ್, ಮನೆ ಹತ್ರ ಇಲ್ಲ ಸರ್, ಅವ್ರು ಬೇರೆ ಕಡೆ ಹೋಗಿದ್ದಾರೆ ಕೆಲ್ಸಕ್ಕೆ ಹೋಗಿ. ನಿಮ್ಗೆ ನಿಟ್ಟಿರ್ಬೇಕಮ್ಮ, ತಗೊಂಡು ನಿನ್ ಮಕ್ಕ ನೋಡಿ ಕೊಟ್ಟಿರೋದು, ಅವ್ರ ಮಕ್ಕ ನೋಡಿ ಅಲ್ಲ. ನಿನಗ್ ನಿಟ್ಟಿರ್ಬೇಕು, ನಿನಗ್ ಜವಾಬ್ದಾರಿ ಇರ್ಬೇಕು, ನೀನ್ ಇಸ್ಕೊಂಡು ಇಟ್ಕೋಬೇಕು. ಸರಿ ಆಯ್ತು. ಹೋಗು. ಅಲ್ಲಮ್ಮ, ಇಷ್ಟೊಂದು ಜವಾಬ್ದಾರಿ ಇರ್ಬೇಕಂತ ಹೇಳ್ತಾರಲ್ಲ, ಅವ್ರಿಗೆ ಜವಾಬ್ದಾರಿ ಐತಂತ ಮತ್ತೆ ಲೈಸೆನ್ಸ್ ಯಾಕೆ ಮಾಡ್ಕೊಂಡಿಲ್ಲ ಅಂತೆ? ಅದನ್ನ ಕೇಳ್ಬೇಕಾಯ್ತಲ್ಲಮ್ಮ ನೀವು. ಆ ತರ ಎಲ್ಲ ಮಾತಾಡ್ತಾ ಇದಾರೆ ಸರ್ ಅವರು. ಸರಿ ಆಯ್ತಮ್ಮ, ನೆಕ್ಸ್ಟ್ ಬಂದ್ರೆ ನಿಮ್ದು ರೆಕಾರ್ಡ್ಸ್ ಏನಿದೆ ರೆಕಾರ್ಡ್ಸ್ ತಗೊಂಡ್ಬಂದು, ನಮ್ ಸಾಲ ನನ್ನ ಹೆಸರನ್ನೇ ಸಾಲ ಇದ್ರೆ ಬ್ಯಾಂಕಲ್ಲಿ ನಾನು ಸಾಲ ಕಟ್ತೀನಿ, ಬ್ಯಾಂಕ್ಗೆ ಡೈರೆಕ್ಟ್ ಕಟ್ತೀನಿ. ಹೋಗಿ ನಿಮ್ಗೆ ವಾರ ಕಟ್ಟೋದಿಲ್ಲ, ನಿಮ್ ಸರಿ ಇಲ್ಲ ನಿಮ್ ವ್ಯವಸ್ಥೆ ಕೂಡ ಅಂತ ಹೇಳಿ ಅಮ್ಮ. ಸೀದಾ ಹೋಗಿ ಬ್ಯಾಂಕಲ್ಲೇ ಹೋಗಿ ಕಟ್ಟಿ ಅಮ್ಮ. ನಿಮ್ದು ಅಲ್ಲಿ ಬ್ಯಾಂಕಲ್ಲಿ ಸಾಲ ಇದ್ರೆ ಮಾತ್ರ ಅಷ್ಟ್ ಮಾಡಿ ಅಮ್ಮ. ಹೆಣ್ಮಕ್ಳದ್ದು ಆಲ್ಮೋಸ್ಟ್ ಆಲ್ 100% ಮನ್ನಾ ಆಗಿದೆ. RBI ರೂಲ್ಸ್ ಪ್ರಕಾರ ಮನ್ನಾ ಆಗಿದೆ. ಒಟ್ಟಲ್ಲಿ ಗಂಡ್ ಮಕ್ಳದ್ದು ಕೂಡ ಮನ್ನಾ ಆಗಿದೆ ಅಮ್ಮ. ಅವ್ರು ರೆಕಾರ್ಡ್ಸೇ ಕೊಡ್ತಾ ಇಲ್ಲ. ನಾವು ಕೂಡ ಸಂಘದಲ್ಲಿ ಇರ್ತಕ್ಕಂಥವ್ರೆ 8-10 ತಿಂಗಳಾಯ್ತು, ನಾವು ಏನು ಕಟ್ಟೇ ಇಲ್ಲ. ನಮಗೊಂದು ಬ್ಯಾಂಕ್ ಕಡೆಯಿಂದ ನೋಟಿಸ್ ಬಂದಿಲ್ಲ, ಇವ್ರು ಯಾವ್ದೋ ಒಂದು ರೆಕಾರ್ಡ್ಸ್ ಕೂಡ ಕೊಟ್ಟಿಲ್ಲ. ನಾವೇ RTR ಪ್ರಕಾರ ತಗೊಂಡ್ರೆ ಇವ್ರ ಲೈಸೆನ್ಸ್ ಇಲ್ಲ, ಬ್ಯಾಂಕ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಸಾಲನೇ ಇಲ್ಲ ನಮ್ದು. ಹಂಗಾಗಿ ನಮ್ಮ ಹತ್ರ ಬಂದ್ರೆ ನಮ್ ಸಾಲನೇ ಇಲ್ಲ ಕಣಯ್ಯ ಅಂತ ನಾವ್ ಹೇಳ್ದೇಟಿ ಅವ್ರು ಸುಮ್ಮನೆ ಬಂದಿರೋ ವಾಪಸ್ ಅದೇ ಹೋಗ್ತಿದ್ದಾರೆ. ಅಂದ್ರೆ ಇವರು ಎದುರಿಸ್ತಾ ಇದಾರೆ ಅಷ್ಟೇ. ನಿಮಗೆ ಅವಸರ ಇದ್ದಾಗ ಅಲ್ಲಮ್ಮ, ನಮಗ್ ಬೇಕಾದಾಗ ಕಟ್ಬೇಕು. ನಿಮಗ್ ಬೇಕಾದಾಗ ಏನ್ ನಾವ್ ಕಟ್ಸ್ಕೊಳಕಿರೋದು? ನಿಮ್ ಮನೆ ಮುಂದೆ ಭಿಕ್ಷಿಕ ಏನ್ ನಾನು? ಸರಿ, ನಿಮ್ ಭಿಕ್ಷೆ ನೀವು ಹೊಟ್ಟೆಗೆ ಅನ್ನ ತಿಂತೀರಾ ಏನ್ ತಿಂತೀರಾ? ಅನ್ನ ತಿಂದ್ರೆ ಈ ತರ ಮಾಡ್ಬಾರ್ದು. ಸರಿ ಆಯ್ತಪ್ಪ, ನಮ್ಗೆ ಈಗೇನೋ ನೀವು ದುಡ್ಡು ಕಟ್ಬೇಕಲ್ಲ, ದುಡ್ಡು ಕಟ್ತೀನಿ. ನಿಮ್ದು 1 ರೂಪಾಯಿನೂ ಬೇಡ ನನಗೆ. ರೆಕಾರ್ಡ್ಸ್ ಒಂದೇ ತಂದು ಕೊಟ್ಬಿಡಿ, ನನ್ನ ಹೆಸರನ್ನೇ ಸಾಲ ಇರಬೇಕು.
ಹ್ಮ್ ಅಷ್ಟ್ ಹೇಳಿ ಅಮ್ಮ, ಆ ಸಾಲ ಇದ್ರೆ ಕಟ್ಟಣಂತೆ. ನನ್ನ ಕಟ್ಟಲ್ಲ ಆಯ್ತು. ಅಂದ್ರೆ ನೀವೇನ್ ಮಾಡ್ತೀರಿ, ನೋಟಿಸ್ ಕೊಟ್ಟು ನೀವು ಕೋರ್ಟಿಗೆ ಅದೇನ್ ಕಟ್ಟಲ್ಲ, ಹಾಕ್ಬೇಕಲ್ಲ. ನಾವು ನೋಡ್ತೀವಿ. ಏನ್ ಕಟ್ಟಲ್ಲ, ಹ್ಮ್ ತಗೊಂಡ್ಬೇಕಾದ್ರೆ ಇರೋದಿಲ್ವಾ ಈ ತರ ಮಾತಾಡ್ತೀರಾ? ಹ್ಮ್ 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 ಯಾಕೆ ಕಟ್ಟಲ್ಲ, ಅದೇನ್ ಕಟ್ಟಲ್ಲ, ನಾವು ನೋಡ್ತೀವಿ. ಹ್ಮ್. ಇರ್ಲಿ ಮಾತಾಡ್ಲಿ ಫಸ್ಟ್ ರೆಕಾರ್ಡ್ಸ್ ಕೊಟ್ಟು ಮಾತಾಡಂತ ಹೇಳ್ರಿ. ನೆಕ್ಸ್ಟ್ ಟೈಮ್ ಅವ್ರು ಮಾತಾಡಕ್ಕೆ ಅವಕಾಶ ಹ್ಮ್ ಕೊಡಕ್ ಹೋಗ್ಬೇಡ್ರಿ. ನೀನ್ ಕಟ್ಟಲ್ಲ ಅಂದ್ರೆ ಏನ್ ಮಾಡ್ಬೇಕಯ್ಯ, ಫಸ್ಟ್ ಆ ಕೆಲಸ ಮಾಡು. ಇಲ್ಲಿ ಮನೆ ಹತ್ರ ಬಂದ್ರೆ ನೀನು ವಿಡಿಯೋ ಮಾಡ್ಕೊಂಡು ಕಂಪ್ಲೇಂಟ್ ಕೊಡ್ತೀನಿ ನೋಡು ಅಂತ ಹೇಳ್ರಿ ಅಷ್ಟೇ. ಹ್ಮ್ ಎಲ್ಲ ಸರಿ ನಮಸ್ತೆ. ನಿಂತ್ಕೊಂಡು ನೋಡ್ತಾ ಇದಾರೆ ಸಾಯ್ ರೋಡಲ್ಲೆಲ್ಲ, ರೋಡಲ್ಲೇ ಬೈತಾ ಇದಾರೆ. ಈ ಕಡೆನೂ ಬರ್ತಾ ಇಲ್ಲ, ಅವರು ಮನೆ ಹತ್ರಕ್ಕೂನು ಬರ್ತಾ ಇಲ್ಲ. ಅಲ್ಲೇ ಮೇನ್ ರೋಡಲ್ಲೇ ಬೈತಾ ಇದಾರೆ ಅಲ್ಲ ನಿಲ್ಸ್ಕೊಂಡು. ಅಲ್ಲಮ್ಮ, ನಿಮ್ಮೂರವ್ರು ಯಾರು ನಿಂತ್ಕೊಳಮ್ಮ, ಸಪೋರ್ಟ್, ನೀನ್ ಇಲ್ಲೇ ನಿಂತ್ಕೊಳಮ್ಮ, ಮಾತಾಡು ಅಲ್ಲ ಅಂತ. ನಿಮ್ಮೂರಿಗೆ ಯಾರು ಸಪೋರ್ಟ್ ಬರ್ಲಿಲ್ಲಮ್ಮ ನಿನಗೆ? ಸ- ಸಪೋರ್ಟ್ ಯಾರು ಬರ್ಲಿಲ್ವಾ ನಿಮ್ಮೂರಲ್ಲಿ? ಇಲ್ಲ ಸರ್, ಯಾರು ಇಲ್ಲ ಸರ್. ಮಧ್ಯಾಹ್ನದ ತಾಲೆ 1 ಗಂಟೆ 2 ಗಂಟೆ ಟೈಮ್ ಸರ್. ಹ್ಮ್ ಯಾರು ಇರಲಿಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲಿ ಯಾರು ಇರೋದಿಲ್ಲ ಸರ್. ಹ್ಮ್ ಅಂತ ಟೈಮಲ್ಲಿ ಅವ್ರು ಟಾರ್ಗೆಟ್ ಮಾಡೋದು. ಟಾರ್ಗೆಟ್ ಹಾ ಮಾಡಿ ಬಂದು ಅವ್ರಿಗೇನು ಹೊಟ್ಟೆನ ಹೆಣ್ಮಕ್ಳು ಪ್ರಚೋದನೆ ಮಾಡಿ ಸತ್ರ ಅವ್ರಿಗೆ ಸಾಲ ಎಲ್ಲ ಕ್ಲೋಸ್ ಆಗುತ್ತಲ್ಲ, ಇನ್ನು ಜಾಸ್ತಿ ತಗೋತಾರಲ್ಲ ಅವರು. ಹ್ಮ್ ಆ ತರ ಮಾಡ್ತಾವ್ರೆ ಅವರು. ನಾವೇ ಎಚ್ಚೆತ್ಕೋಬೇಕಮ್ಮ ಅಷ್ಟೇ, ಅದ್ರ ಬಿಟ್ರೆ ಬೇರೆ ಇನ್ನೇನಿಲ್ಲ. ಹ್ಮ್ ಸರಿ ಆಯ್ತಲ್ಲಮ್ಮ, ಏನ್ ತಲೆ ಕೆಡಿಸ್ಕೋಬೇಡಿ. ಆಯ್ತು. 1 ರೂಪಾಯಿನೂ ಕಟ್ಟಕ್ ಹೋಗ್ಬೇಡಿ ಹೇಳಮ್ಮ. ಹ್ಮ್ ಹ್ಮ್ ಹಂಗೆ ಹ್ಮ್ ನಂಗೆ ಸರ್. ಕಟ್ಬೇಕಂತ ಟಾರ್ಚರ್ ಮಾಡಿ ನನ್ನ ನಂಬರ್ ಕೊಟ್ರೆ ಮಾಡಿ, ಇಲ್ಲ ನನ್ನ ಹತ್ರ ಮಾತಾಡಿ ಅಂತ ಹೇಳಿ. ಹಾ ಸರಿ ಸರ್. ಸರಿ ನಮ್ ಯಾವ್ದೇ ಕಾರಣಕ್ಕೆ ಏನೋ ಹ್ಮ್ ಅನಾಹುತ ಮಾಡ್ಕೊಂಬಕ್ ಹೋಗ್ಬೇಡಿ ಅಮ್ಮ. ಹ್ಮ್ ಇಲ್ಲ ಹೇಳಿ ಸರ್, ಮಾಡ್ತೀನಿ. ಸರಿ ನಮ್ ಸರಿ. ಯಾಕಂದ್ರೆ ನಿನ್ ಹ್ಮ್ ನಂಬಿಕೆಂಡು ಗಂಡ ಹೆಂಡತಿ ಮಕ್ಳು ಎಲ್ಲ ಇರ್ತಾರಮ್ಮ, ಅದಕ್ಕೋಸ್ಕರನೇ. ಅದ್ ಯಾವ್ದೋ ಹ್ಮ್ ಕಿತ್ತೋಗಿರೋ ಸಂಘಕ್ಕೋಸ್ಕರ ಆಗ್ತದೆ ನಾವು ಪ್ರಾಣ ಕೊಡಬೇಕು. ನಿಜವಾಗ್ಲೂ ಅದಕ್ಕೆ ನಾವು ಒಳ್ಳೇದಕ್ಕೆ ಪ್ರಾಣ ಕೊಡೋಣ ಅಂದ್ರೆ ಕೊಡೋಣಂತೆ. ಅದು ಕಿತ್ತೋಗಿರೋ ಸಂಘಮ್ಮ, ನಾನು ಎಲ್ಲಿ ಬೇಕಾದ್ರೆ ಹೇಳಿದ್ರೆ ಹೇಳ್ತೀನಿ. ಆಯ್ತಾ? ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಹಾ ಹಾ ಸರಿ ಸರ್. ಓಕೆ ನಮ್ಗೆ ಥ್ಯಾಂಕ್ ಯು. ಓಕೆ ಸರ್. ಹ್ಮ್